ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಕುಕಿಂಗ್ ಬ್ಲಾಗ್ಸ್. ಚಿಕನ್ ಕೈಮಾ ಚಾಪ್ಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಫಸ್ಟು ಕೈಮಾಗೆ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ಕಡಲೆ ಮತ್ತು ಏಲಕ್ಕಿನ ಹಾಕೊಂಡು ಸಪ್ರೇಟಾಗಿ ಗ್ರೈಂಡ್ ಮಾಡಿ ಎತ್ತಿಕೊಂಡು ಆಮೇಲೆ ಚಿಕನ್ ಚಾಪ್ಸ್ ಮಸಾಲೆನೆಲ್ಲ ರುಬ್ಕೊಳ್ತೀನಿ. ಒಂದು ಬೌಲಲ್ಲಿ ಒಂದು 7-8 ಹಸಿಮೆಣ್ಸಿನ್ಕಾಯಿ, ಒಂದು ಅರ್ಧ ಇಂಚ್ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಫಸ್ಟು ಕೊತ್ತಂಬರಿ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ಆಮೇಲೆ ಕಾಯಿ ನೋಡಿ, ಚಕ್ಕೆ ಲವಂಗ, ಸ್ವಲ್ಪ ಕೊತ್ತಂಬರಿ, ಅರ್ಧ ಈರುಳ್ಳಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಎತ್ತಿಕೊಳ್ತೀನಿ. ನೋಡಿ, ಇಲ್ಲಿ ಚಿಕನ್ ಸಾಂಬಾರಿಗೆ ಸಪ್ರೇಟ್ ಮಸಾಲೆ ಮತ್ತು ಕೈಮಾಗೆ ಸಪ್ರೇಟ್ ಮಸಾಲೆನ ಗ್ರೈಂಡ್ ಮಾಡಿ ಎತ್ತಿಕೊಂಡಿದ್ದೆ. ಇವಾಗ ಕೈಮಾಗೆ ಮಾಮೂಲಾಗಿ ಇದು ಮಾಡ್ಕೊಂಡಿದ್ದೀನಿ. ಚಿಕನ್ನ ಮಾಮೂಲಾಗಿ ಮನೇಲೇ ನಾವು ಕೈಮಾ ಮಾಡ್ಕೊಬೋದು, ಅದನ್ನೇನು ಸಪ್ರೇಟಾಗಿ ಅಂಗಡಿಗಳಲ್ಲಿ ಮಾಡ್ಕೊಡಲ್ಲ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಚಿಕನ್ ಮೂಳೆ ಇರುತ್ತಲ್ಲ, ಬೋನ್ಸು, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಉಪ್ಪು ಅರಿಶಿನ ಪುಡಿ ಹಾಕಿ ಬಾಡಿಸ್ಕೊಬೇಕು. ನೋಡಿ, ಆಮೇಲೆ ಚಾಪ್ಸ್ ಮಸಾಲೆ ಏನು ರುಬ್ಕೊಂಡಿರ್ತೀವೋ ಅದನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ಇದೊಂದೆರಡು ಕುದಿ ಬಂದಮೇಲೆ ನಾವು ಕಟ್ಕೊಂಡಿರೋ ಉಂಡೆಗಳನ್ನು ಒಂದೊಂದಾಗಿ ಬಿಡಬೇಕು. ನೋಡಿ, ಗ್ರೀನಾಗಿ ಚೆನ್ನಾಗಿರುತ್ತೆ. ಯಾವಾಗಲೂ ರೆಡ್ ಕಲರ್ ಸಾಂಬಾರೇ ತಿಂದಿರೋರು ಒಂದ್ಸಲ ಈ ಥರ ಚಾಪ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮಸಾಲೆನೂ ಕಮ್ಮಿ, ದೋಸೆ, ಇಡ್ಲಿ, ಚಪಾತಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನು. ಸ್ವಲ್ಪ ಗ್ರೇವಿ ಗಟ್ಟಿ ಹಾಕೋವರೆಗೂ ಜಾಸ್ತಿ ಕೈ ಆಡಿಸ್ಬಾರ್ದು, ಉಂಡೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.